ರನ್ನ ಬೆಳಗಲಿ ಗ್ರಾಮದಲ್ಲಿ ಗುಳೇದೆಂಬ ಭೂಗಳ್ಳ ದಗಲ್ಬಾಜಿ ಕುಟುಂಬ. ಅಡಚಣೆಗಾಗಿ ಜಮೀನು ಮಾರುವವರೇ ಇವರ ಟಾರ್ಗೆಟ್. ನಂಬಿಸಿ ಕುತ್ತಿಗೆ ಕುಯ್ಯುವ ತಂದೆ ಮಕ್ಕಳು. ಮೋಸ ಮಾಡುವುದರಲ್ಲಿ ಎತ್ತಿದ ಕೈ ಈ ಗುಳೇದ್ ಕುಟುಂಬ. ಜಮೀನು ಮಾರುವವರೇ ಹುಷಾರ್, ಭೂಗಳ್ಳರಿದ್ದಾರೆ, ಎಚ್ಚರ. ಆತ್ಮೀಯ ವೀಕ್ಷಕರೇ, ಈ ದೇಶದಲ್ಲಿ ಹೆಣ್ಣಿಗಾಗಿ, ಮಣ್ಣಿಗಾಗಿ ಮತ್ತು ಹೊನ್ನಿಗಾಗಿ ಅದೆಷ್ಟೋ ಸಾಮ್ರಾಜ್ಯಗಳು ನಾಶವಾಗಿ ಹೋಗಿವೆ. ಹಾಗೆಯೇ ಈ ಮಣ್ಣಿನ ವ್ಯಾಮೋಹ ಮನುಷ್ಯನನ್ನ ಎಲ್ಲಿಲ್ಲದಂತೆ ಕಾಡುತ್ತೆ. ಆದರೆ ಈ ಮಣ್ಣು ಅಂದರೆ ಜಮೀನು ಎನ್ನುವುದು ಕೂಡ ಇವತ್ತಿನ ಕಾಲದಲ್ಲಿ ಮಾಯೆಯಾಗಿ ಪರಿವರ್ತನೆಯಾಗಿದೆ. ಇಂತಹ ಜಮೀನನ್ನ ಜನರು ತಮ್ಮ ಸ್ವಂತ ದುಡಿಮೆಯ ಮೇಲೆ ಬೆವರು ಸುರಿಸಿ ದುಡಿದು ಮತ್ತು ವ್ಯವಹಾರಗಳಿಂದ ಗಳಿಸುವುದು ಸರ್ವೇ ಸಾಮಾನ್ಯ. ಆದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನ ಬೆಳಗಲಿ, ಈ ಬೆಳಗಲಿ ಮುಧೋಳ ಎಂದರೆ ನಮಗೆ ನೆನಪಾಗೋದು ಗದಾಯುದ್ಧ ಎಂಬ ಮಹಾಕಾವ್ಯವನ್ನು ಸೃಷ್ಟಿಸಿದ ಕವಿ ರನ್ನ. ಅದು ಹೇಗೋ ರನ್ನ ಹುಟ್ಟಿದ ಈ ನೆಲದಲ್ಲಿ ಭೂಕಳ್ಳತನ ಮಾಡುವ ಕ್ರಿಮಿಗಳು ಹುಟ್ಟಿದವೋ ತಿಳಿಯಲಾರದು. ವೀಕ್ಷಕರೇ, ಇದೇ ರನ್ನ ಬೆಳಗಲಿಯ ಗ್ರಾಮದಲ್ಲಿ ಗುಳೇದ ಎಂಬ ಭೂಮಿಯನ್ನ ಜನರಿಂದ ವಂಚಿಸಿ ಸುಲಿಗೆ ಮಾಡುವ ದಗಲ್ಬಾಜಿ ಕುಟುಂಬ ಒಂದು ಇದೆ. ಅದು ಬೇರೆ ಯಾವುದೂ ಅಲ್ಲ, ಗುಳೇದ್ ತಂದೆ ಮಕ್ಕಳು. ತಂದೆ ಶಂಕರಪ್ಪ ಗುಳೇದ್ ಮಕ್ಕಳಾದ ಗುರುನಾಥ್ ಗುಳೇದ್, ಮಂಜುನಾಥ್ ಗುಳೇದ್ ಮತ್ತು ಶ್ರೀಶೈಲ್ ಗುಳೇದ್. ಈ 4 ಜನರು ಇದ್ದಾರಲ್ಲ, ಇವರನ್ನ ಒಂದು ಸಾರಿ ನೋಡ್ಕೊಂಡ್ಬಿಡಿ. ಅಲ್ಲೆಲ್ಲೆಲ್ಲೆಲ್ಲೆ ನೋಡುವುದಕ್ಕೆ ಎಷ್ಟು ಸಾಮಾನ್ಯರ ಥರ ಕಾಣ್ತಾರೆ ಅಲ್ವಾ? ಆದರೆ ಇವರ ಒಳಗೆ ಇರುವ ಕಪಟು ಹೊಲಸು, ಜನರನ್ನ ಮೋಸ ಮಾಡುವ, ಹೊಂಚು ಹಾಕಿದ ಗುಳ್ಳೆ ನರಿಗಳು ಇವೆ. ಅಡಚಣೆಗಾಗಿ ಜಮೀನು ಮಾರುವ ಮುಗ್ಧ ಜನರನ್ನ ವಂಚಿಸಿ ಕಿತ್ತುಕೊಳ್ಳುವುದರಲ್ಲಿ ಈ 4 ಜನ ತಂದೆ ಮಕ್ಕಳು ನಿಸ್ಸೀಮರು. ರಬಕವಿ ಗ್ರಾಮದ ಬಡ ನೇಕಾರ ಕುಟುಂಬಕ್ಕೆ ಸೇರಿದ ಜುಗಲಿ ಎಂಬ ಕುಟುಂಬವು ಇದೇ ರನ್ನ ಬೆಳಗಲಿ ಗ್ರಾಮದಲ್ಲಿ ಸುಮಾರು 10-11 ಎಕರೆ ಜಮೀನನ್ನ ಹೊಂದಿದೆ. ತಮ್ಮ ವೈಯಕ್ತಿಕ ಪ್ರಪಂಚದ ಅಡಚಣೆಯ ಸಲುವಾಗಿ ರನ್ನ ಬೆಳಗಲಿಯಲ್ಲಿರುವ ತಮ್ಮ ಜಮೀನನ್ನ ಮಾರಾಟಕ್ಕೆ ತೆಗೆದಾಗ ಬಿತ್ತು ನೋಡಿ ನಯವಂಚಕರ ಕಣ್ಣು ಈ ಬಡ ನೇಕಾರರ ಮೇಲೆ. ನನ್ನ ಹೆಸರಲ್ಲಿ 6 ಎಕರೆ 11 ಗುಂಟೆ ಜಮೀನು ಇದ್ರಿ. ನಾನು ಊರು ಎಲ್ಲಿ ಇರಬೇಕಾಗಿರ್ತೇನೆ ರೀ. ಮುಂದೆ ಅಲ್ಲಿ ನಾವು ಬೆಳಗಲಿ ಗ್ರಾಮದ ಮುಧೋಳ ತಾಲೂಕಿಂದಾಗ ನಮ್ದು ಹೊಲ ಐತ್ರಿ. ಅಲ್ಲಿ ನಮ್ದು 2 ಎಕರೆ ನಮ್ಮದು ಆರ್ಥಿಕ ಸಮಸ್ಯೆ ಐತ್ರಿ. ಸ್ವಲ್ಪ ಅಡಚಣೆ ಇತ್ತು, 2 ಎಕರೆ ನಾವು ಮಾರಕ್ಕೆ ತೆಗೆದೆವು. ಆಮೇಲೆ ಅವರು ಗುರು ಗುಳಿ ಅಂತ ಶಂಕರಪ್ಪ ಗುಳಿದ ಮತ್ತು ಅವರು ಬಂದ್ರಿ. ಇಲ್ಲಿ ನಾವು 2 ಎಕರೆ ನಾವು ತೊಗೋತೀವಿ ಅಂತ ಹೇಳಿ. ಆಮೇಲೆ ಅವರು 2 ಎಕರೆ ನಾವು ಖರೀದಿ ನಾವು ಮಾಡ್ಕೊಂಡೇವು ರೀ. ಮುಂದೆ ಅವರು ಆಟೋ ನಾವು ಕೊಡ್ರಿ ಅಂತೇಳಿ ನಮಗೆ ದಮಾನಿಕೆ ಹಾಕಿರಿ. ಮುಂದೆ ನಾವು ಆಟೋ ಆಗಂಗಿಲ್ಲ, ನಾವು 2 ಎಕರೆ ಅಟ್ಟ ಸಮಸ್ಯೆ ಐತಿ, ಅಟ್ಟ ಕೊಡ್ತೀವಿ ಅಂತೇಳಿ ನಾವು ಮಾತಾಗಿತ್ತು. ಮುಂದೆ ಅವರು ಎಲ್ಲ 2 ಎಕರೆ ನಾವು ಅವತ್ತೆಲ್ಲ ಖರೀದಿ ಹಾಕೊಂಡ್ರಿ. ಖರೀದಿ ಹಾಕೋಣ ಮುಂದೆ ಬೋಜ ಹೊಸದೈತಿ ಅಂತೇಳಿ ಕರ್ಕೊಂಡು ಹೋಗಿ ಎಲ್ಲ ಅವರು ನಮಗೆಲ್ಲ ಹೊಲ ಎಲ್ಲ ನಮ್ದು ಖರೀದಿ ಹಾಕೊಂಡ್ರಿ ಅವರು. ನಿಮ್ಮ ಜಮೀನನ್ನ ನಾವೇ ಕೊಂಡುಕೊಳ್ಳುತ್ತೇವೆ ಸೂಕ್ತ ಬೆಲೆಗೆ ಎಂದು ಶಂಕರಪ್ಪ ಗುಳೇದ್, ಗುರುನಾಥ್ ಗುಳೇದ್, ಮಂಜುನಾಥ್ ಗುಳೇದ್ ಮತ್ತು ಶ್ರೀಶೈಲ್ ಗುಳೇದ್ ಈ 4 ಜನರು ಸೇರಿ ನಿಮ್ಮ 2 ಎಕರೆ ಜಮೀನನ್ನ ಮಾತ್ರ ನಾವು ಕೊಂಡುಕೊಳ್ಳುತ್ತೇವೆ ಎಂದು ನಂಬಿಸಿ ಮೊದಲು 2 ಎಕರೆ ಜಮೀನನ್ನ ಖರೀದಿ ಮಾಡಿಕೊಂಡಿದ್ದಾರೆ. ಜಮೀನು ಖರೀದಿ ಮಾಡಿಕೊಂಡು 1 ಕೋಟಿ ರೂಪಾಯಿಗಳನ್ನ ಇವರ ಕೈಗೆ ನೀಡಿದ್ದಾರೆ. ಇದಾದ ಕೆಲವು ದಿನಗಳ ನಂತರ ನಿಮ್ಮ ಜಮೀನಿನ ಮೇಲೆ ಬ್ಯಾಂಕ್ ಬೋಜ ಇದೆ, ಅದನ್ನ ತೆಗೆಯಬೇಕು, ಅದಕ್ಕೆ ನಿಮ್ಮ ಸಹಿ ಅವಶ್ಯಕತೆ ಇದೆ ಎಂದು ಕರೆಸಿ ನಂಬಿಸಿ ಉಳಿದ ಜಮೀನನ್ನ ಮೋಸದಿಂದ ಖರೀದಿ ಮಾಡಿಕೊಂಡಿದ್ದಾರೆ. ಇದು ಅಷ್ಟೇ ಅಲ್ಲದೆ ಉಳಿದ ನಿಮ್ಮ ಹಣವನ್ನ ನಾವು ಸೇಫ್ ಆಗಿ AP ಮಾಡಿದ್ದೀವಿ ಎಂದು ಹೇಳಿ ವಿಜಯ್ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮುಧೋಳ್ ಈ ಬ್ಯಾಂಕಿನಿಂದ ನಕಲಿ ಬಾಂಡ್ಗಳನ್ನ ನೀಡಿದ್ದಾರೆ. ಪಾಪ ಓದು ಬರಹ ಬರದ ಮುಗ್ಧ ನೇಕಾರ ಕುಟುಂಬ ಇವರನ್ನ ನಂಬಿಕೊಂಡಿದ್ದಾರೆ. ಇದೆಲ್ಲವೂ ಆದ ನಂತರ ಕೆಲವು ದಿನಗಳ ಮೇಲೆ ಈ ನೇಕಾರ ಜುಗಲಿ ಕುಟುಂಬ ಹಣದ ಅವಶ್ಯಕತೆಗೆ ಬಿದ್ದಾಗ ಹಣವನ್ನ ತೆಗೆದುಕೊಂಡು ಬರೋಣ ಎಂದು ಬ್ಯಾಂಕಿಗೆ ಬಾಂಡ್ ತೆಗೆದುಕೊಂಡು ಹೋದಾಗಲೇ ಈ ದಗಲ್ಬಾಜಿ ನಯವಂಚಕ ಗುಳೇದ್ ಫ್ಯಾಮಿಲಿಯ ಮುಖವಾಡ ಬಯಲಾಗಿದ್ದು. ಅವ್ರು 2 ಎಕರೆ ಅಷ್ಟ ತಗೋತಾರತ್ ನಾವು ಮಾಡಿದ್ದೀವಿ. ಅವ್ರು ಅಷ್ಟು ಎಕರೆ ನಮ್ಗೆ ಮೋಸ ಮಾಡಿ 6 ಎಕರೆ ಹಾಕೊಂಡಾರಿ. ಅದು 6 ಎಕರೆ ಹಾಕೊಂಡು ನಮ್ಗೆ 1 ಕೋಟಿ ಅಷ್ಟ ಕೊಟ್ಟಾರಿ. ಮುಂದೆ ಉಳ್ಕಿದ ದುಡ್ಡು ನಮ್ಗೆ ಕೊಡಲಿಲ್ಲ ರೀ. ಡೂಪ್ಲಿಕೇಟ್ ರಿಸೀಟ್ ಮಾಡಿ ನಮ್ಮ ಕೈಯಾಗ ಕೊಟ್ಟಾರಿ. ಅದು ಆದ್ಮೇಲೆ ತರ್ರಿ ನಮಗೆ ಅದು ಹಿಂಗಾಗೈತಿ ಅನ್ನೋದು ನಮ್ಗೆ ಗುರ್ತಾಗಿ
ಅವ್ರಿಗೆ ನಾವು ಕೇಳಕ್ಕೆ ಹೋದಾಗ ನಮ್ಗೆ ನಾವು ಕೊಡೋದಿಲ್ಲ, ನೀವೇನು ಮಾಡ್ತೀರಿ ಮಾಡ್ಕೊರಿ, ಮನೆಗೆ ಬಂದು ಗಂಟೆ ಬೇಯಾಕತ್ರಿ ಅವ್ನು ಹೊಲಸಲ್ಸ ಎಲ್ಲ ಬೇದಾನ್ರಿ. ಅವ್ನು ಗುರುನಾಥ್ ಗುಳಿಯದ ನಮ್ಮ ಮನೆಗೆ ಬರ್ತಿದ್ರಿ, ಅವ ಬೇದಾನ್ರಿ ಎಲ್ಲ. ನಮ್ಗೆ ಕೊಡೋದಿಲ್ಲ, ನೀವೇನು ಮಾಡ್ಕೋತೀರಿ ಮಾಡ್ಕೊರಿ, ಹೊಲ ನಮ್ಮ ಹೆಸರಲ್ಲಿ ಆಗೈತಿ, ನಾವು ಏನೂ ದುಡ್ಡು ಕೊಡೋದಿಲ್ಲ ಏನೂ ಕೊಡೋದಿಲ್ಲ ಅಂತ ಹೇಳಿದ್ರಿ ಅವ್ನು. ಗುರುನಾಥ್ ಗುಳಿಯದ್ರಿ, ಶಂಕರಪ್ಪ ಗುಳಿಯದ, ಮಂಜುನಾಥ್ ಗುಳಿಯದ, ಶ್ರೀಶೈಲ್ ಗುಳಿಯದ. ಇವ್ರು 4 ಮಂದಿ ನಮಗೆ ಜೀವ ಬೆದರಿಕೆ ಹಾಕ್ಯಾರಿ. ನೀವು ಎಲ್ಲಿ ಹೋದ್ರೂ ಬಿಡಂಗಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಬಿಡಂಗಿಲ್ಲ, ಹಿರಿಯರ ಹತ್ತಿರಕ್ಕೆ ಹೋದ್ರೂ ಬಿಡಂಗಿಲ್ಲ, ನಮಗೆ ಕಲಾಸ ಮಾಡ್ತೀವಿ ಅಂತ ಹೇಳ್ಯಾರ. ಅಲ್ಲಿ ಬ್ಯಾಂಕ್ನವರು ಈ ಬಾಂಡ್ಗಳಲ್ಲಿ ದುಡ್ಡೇ ಇಲ್ಲ, ಈ ಬಾಂಡ್ಗಳು ನಕಲಿಯಾಗಿವೆ ಎಂದು ಹೇಳಿದ್ದಾರೆ. ಇದನ್ನು ಕೇಳಿ ದಿಗ್ಭ್ರಮೆಗೊಂಡ ಜ್ವಲಿ ಕುಟುಂಬವನ್ನ ಸಂಪರ್ಕಿಸಿ, ಬನ್ನಿ ಏನಾಗಿದೆ, ನಮ್ಮ ಅಕೌಂಟ್ನಲ್ಲಿ ದುಡ್ಡೇ ಇಲ್ಲ, ಈ ಬಾಂಡ್ಗಳು ನಕಲಿ ಎಂದು ಹೇಳುತ್ತಿದ್ದಾರೆ ಎಂದು ಕೇಳಿದ್ದಾರೆ. ಆವಾಗ ಗುರುನಾಥ್ ಗುಳೇದ್ ಮತ್ತು ಶಂಕರಪ್ಪ ಗುಳೇದ್ ಅವರ ಮನೆಗೆ ಹೋಗಿ, ನಾವು ನಿಮ್ಮ ಹಣವನ್ನು ಮುಟ್ಟಿಸಿದ್ದೇವೆ, ಯಾವುದರ ಬಗ್ಗೆಯೂ ನಮಗೆ ಗೊತ್ತಿಲ್ಲ, ನೀವು ಏನಾದರೂ ಪೊಲೀಸ್ ಸ್ಟೇಷನ್ ಅಥವಾ ಹಿರಿಯರ ಮುಂದೆ ಹೋಗಿ ಈ ವಿಚಾರವನ್ನು ಹೇಳಿದರೆ ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ, ನಿಮ್ಮ ಜಮೀನನ್ನು ನಾವು ಈಗಾಗಲೇ ಖರೀದಿ ಮಾಡಿದ್ದೇವೆ, ನಿಮ್ಮಿಂದ ಏನೂ ಮಾಡಿಕೊಳ್ಳಲು ಆಗುವುದಿಲ್ಲ, ಬೇರೆ ಏನಾದರೂ ಯೋಚನೆ ಮಾಡಿದರೆ ನಿಮ್ಮ ಇಡೀ ಕುಟುಂಬವನ್ನು ಕೊಂದು ಹಾಕುತ್ತೇವೆ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಹೆದರಿ ಜಗಲಿ ಕುಟುಂಬ ಮಹಾಲಿಂಗಪುರ, ರಬಕವಿ, ಬನಹಟ್ಟಿ ಮತ್ತು ಬೆಳಗಲಿ ಗ್ರಾಮದ ಕೆಲವು ಹಿರಿಯರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆವಾಗ ಎಲ್ಲ ಹಿರಿಯರು ಸೇರಿಕೊಂಡು ಈ ಗುಳೇದ ಕುಟುಂಬವನ್ನು ಕರೆಯಿಸಿ, ಯಾಕೆ ಹೇಗೆ ಮಾಡಿದ್ದೀರಿ, ಬಡ ನೇಕಾರರು ಬದುಕಲು ಅವಕಾಶ ಮಾಡಿಕೊಡಿ, ಅವರ ದುಡ್ಡನ್ನಾದರೂ ಕೊಡಿ, ಇಲ್ಲವಾದರೆ ಅವರ ಜಮೀನನ್ನಾದರೂ ಅವರಿಗೆ ಮರಳಿಸಿಕೊಡಿ ಎಂದು ಕೇಳಿದ್ದಾರೆ. ಇದಕ್ಕೆ ಮಣಿಯದ ಗುಳೇದ್ ಕುಟುಂಬ ನ್ಯಾಯ ಕೇಳಲು ಹೋದ ಹಿರಿಯರ ಮೇಲೆ ಎಗರಾಡಿ, ನಿಮ್ಮನ್ನು ಕೂಡ ಬಿಡುವುದಿಲ್ಲ, ನಿಮ್ಮ ಮೇಲೆ ನಾವು ಕೇಸ್ ದಾಖಲಿಸುತ್ತೇವೆ ಎಂದು ಹಿರಿಯರನ್ನೇ ಹೆದರಿಸಿದ್ದಾರೆ. ಇದಾದ ನಂತರ ಜುಗಲಿ ಕುಟುಂಬ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದೆ. ಆದರೆ ದುಡ್ಡು ಇಲ್ಲ, ಜಮೀನು ಇಲ್ಲ. ಈಗಾಗಲೇ ಜಮೀನನ್ನು ಕಳೆದುಕೊಂಡು ಬೀದಿಗೆ ಬಂದಿರುವ ಜಗಲಿ ಕುಟುಂಬದ ಪರಿಸ್ಥಿತಿ ಹೇಳತೀರದಾಗಿದೆ. ಅಧಿಕಾರಿಗಳು ಇದಕ್ಕೆ ಸೂಕ್ತವಾದ ನ್ಯಾಯವನ್ನು ಒದಗಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಜಮೀನು ಮಾರುವ ಮುನ್ನ ಇಂತಹ ದಗಲ್ಬಾಜಿ ನಯವಂಚಕ ಗುಳೇದ್ ಶಂಕರಪ್ಪ ಮತ್ತು ಗುರುನಾಥನಂತಹ ವ್ಯಾಘ್ರಗಳ ಬಗ್ಗೆ ಎಚ್ಚರ ಇರಲಿ. ಇದಷ್ಟೇ ಅಲ್ಲ ವೀಕ್ಷಕರೇ, ಇನ್ನು 10 ಜನ ಈ ಗುಳೇದ ಕುಟುಂಬದ ವಂಚನೆಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಅಂತಹ ಹೆಚ್ಚಿನ ಮಾಹಿತಿಯನ್ನ ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ಬಿಚ್ಚಿಡುತ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ UK TV ಕರ್ನಾಟಕ, ಇದು ನಿಮ್ಮ ಧ್ವನಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ, ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.